ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬೆನಕನಹಳ್ಳಿಯ ಗ್ರಾಮದಲ್ಲಿ 50 ವರ್ಷಗಳ ನಂತರ ಶ್ರೀಶೈಲ ಮಲ್ಲಯ್ಯನ ಕಂಬಿ ಶ್ರೀಶೈಲಕ್ಕೆ ತೆರಳಿರುತ್ತದೆ. ಇವರಿಗೆ ಮಹಾಂತೇಶ್ ಬಿಜ್ಜರ್ಗಿ ಮತ್ತು ಬಿಜ್ಜರ್ಗಿ ಪರಿವಾರದೊಂದಿಗೆ ಭವ್ಯವಾದ ಸ್ವಾಗತ ಮತ್ತು ಸನ್ಮಾನವನ್ನು ಕಾರ್ಯಕ್ರಮವನ್ನು ಗೈದಿರುತ್ತಾರೆ ಮತ್ತು ಸಿದ್ದಯ್ಯ ಮಹಾಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆದಿರುತ್ತದೆ. ಹಲವಾರು ಊರಿನ ಮುಖಂಡರು, ಹಲವಾರು ಮಹಿಳೆಯರು, ಯುವಕರು ಭಾಗವಹಿಸಿದ್ದರು. ವರದಿ ಮಹಾಂತೇಶ್ ಬಿಜ್ಜರ್ಗಿ, DMS ನ್ಯೂಸ್, ಇಂಡಿ. ಈಗ ಸಂತಿಯ ಸಾಲಿನಲ್ಲಿ ಬರೀ ಒಬ್ಬೊಬ್ಬರಾಗಿ ಬಂದು ಶ್ರೀಗಳಿಂದ ಆಶೀರ್ವಾದ ಪಡೆದುಕೊಂಡು ಅದೇ ರೀತಿ ಮಾಂತು ಬಿಜ್ಜರಿ ಅವರಿಂದ ತಮ್ಮ ಕಿರು ಸನ್ಮಾನವನ್ನ ಪಡೆದುಕೊಂಡು ಹೋಗ್ಬೇಕಂದ್ರೆ ಅವರಲ್ಲಿ ಕಳಕಳಿ ಎನ್ನಿಸಿಕೊಳ್ಳುತ್ತೇನೆ. ಈಗ ಪ್ರಾರಂಭಿಸೋಣ. ಶ್ರೀಗಳಲ್ಲಿ ಹೋಗಿ ಒಬ್ಬೊಬ್ಬರಾಗಿ ಸಂತಿಯ ಸಾಲಿನಲ್ಲಿ ಬರೋಲ್ಲ ಪ್ರಾರಂಭಿಸಿರಿ. ಯಾಕಂದ್ರೆ ಹಿಡಿಯೋದವ್ರು ವ್ಯವಸ್ಥೆವಾಗಿರ್ರಿ. ಕಳಿಸ್ರಿ ಒಬ್ಬೊಬ್ರಿಗೆ ಮಾತ್ರ ಒಬ್ಬೊಬ್ಬರಿ ಯಾಕಂದ್ರೆ ಒಳ್ಳೆಯ ಕಾರ್ಯಕ್ಕೆ ನಾವು ಸಾಕ್ಷೀಭೂತರಾಗಿ ಅವರನ್ನ ಸನ್ಮಾನಿಸೋಣ. ಎಲ್ಲರೂ ಪುಷ್ಪಾರ್ಚನೆ ಮುಖಾಂತರ ಅವರಿಗೆ ಚಪ್ಪಾಳೆಯ ಮೂಲಕ ಅವರಿಗೆ ಸನ್ಮಾನಿಸೋಣ. ಆಶೀರ್ವಾದ ಪಡೆದುಕೊಂಡು ಮನುಷ್ಯನ ಬದುಕು ಅರ್ಥಪೂರ್ಣವಾಗಬೇಕಾದರೆ ಅದನ್ನು ವ್ಯರ್ಥ ಮಾಡಬೇಡ ಎನ್ನುವಂತೆ ಪ್ರಯತ್ನ ಮಾಡಿದರೆ ಸಾವೇ ಲೇಸು ಎಂಬಂತ ಮಾತನ್ನು DVG ಅವರು ಹೇಳಿದ ಹಾಗೆ ಇವತ್ತಿನ ದಿನ ನಾವು ನಿಮ್ಮೆಲ್ಲರ ವ್ಯರ್ಥ ಜೀವನ ಸನ್ಮಾನ ಸ್ವೀಕಾರ ಮಾಡಿಕೊಂಡು ಶ್ರೀಗಳಿಂದ ಆಶೀರ್ವಾದ ಪಡೆದುಕೊಳ್ಳಬೇಕು. ಶ್ರೀಗಳು ತಮ್ಮ ಕರಕುಶಲಗಳಿಂದ ಪುಷ್ಪಾರ್ಚನೆಯನ್ನಾಗೈದು ಪರಮಾತ್ಮ ಸ್ವರೂಪಿಗಳಾದ ರಾಜ್ಯೋತ್ಸವ ಶ್ರೀಗಳಿಂದ ಸಮಸ್ತ ಶ್ರೀಶೈಲಕ್ಕೆ ಹೋಗಿ ಬಂದಂತ ಭಕ್ತರು ಆಶೀರ್ವಾದ ಪಡೆದುಕೊಂಡು ಹೋಗಬೇಕು. ಸನ್ಮಾನವನ್ನ ಮುಗಿದಿದ್ದರ ಶ್ರೀಗಳ ಆಶೀರ್ವಾದ ಕಡೆಗೆ ಬನ್ನಿ. ಸಮಯ ಬಹಳ ಆಗ್ತದ. ಯಾಕಂದ್ರೆ ಇನ್ನ ಆಶೀರ್ವಚನ ಅದ ತಳವಲಗ ಶ್ರೀಗಳಿಂದ ಆಶೀರ್ವಚನ ಕಾರ್ಯಕ್ರಮ ಅದ. ನೋಡ್ರಿ ಸಾಕ್ಷಾತ್